ಇವತ್ತು ಯಾವ ಪಿಜ್ಜಾನ ಜನ ಬಹಳ ಇಷ್ಟಪಟ್ಟು ತಿಂತಾ ಇದ್ದಾರೋ ಇದು ಒಂದು ಕಾಲದಲ್ಲಿ ಬಡವರ ಆಹಾರ ಆಗಿತ್ತು. ಹೌದು, ಹಿಂದೆ ಇಟಲಿಯಲ್ಲಿ ಬಡ ಜನ ಅಥವಾ ಲೋ ಕ್ಲಾಸ್ ಪೀಪಲ್ ಅಂತ ಯಾರನ್ನ ಕರಿತಾ ಇದ್ರು, ಅವರಿಗೆ ಪ್ರತಿದಿನ ಕೂಡ ಒಳ್ಳೆ ಊಟವನ್ನ ಮಾಡೋಷ್ಟು ಹಣ ಸಂಪಾದನೆ ಆಗ್ತಾ ಇರಲಿಲ್ಲ. ಆಗ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಮೈದಾ ಹಿಟ್ಟಿಂದ ಒಂದು ಬೇಸ್ ಅನ್ನ ತಯಾರು ಮಾಡ್ತಾ ಇದ್ರು. ಅದರ ಮೇಲೆ ಉಳಿದಿರೋ ತರಕಾರಿಗಳು ಮತ್ತೆ ಟೊಮೊಟೊ ಸಾಸ್ ಅನ್ನ ಹಾಕಿ ಚೆನ್ನಾಗಿ ಬೇಕ್ ಮಾಡ್ತಾ ಇದ್ರು. ಹೀಗೆ ಬೇಕಾದಂತಹ ಫುಡ್ ಅನ್ನ ಇಡೀ ಕುಟುಂಬದವರು ತಿಂದು ತೃಪ್ತಿ ಪಡ್ತಾ ಇದ್ರು. ಈ ರೀತಿ ಬೇಕ್ ಮಾಡ್ತಾ ಇದ್ದ ಫುಡ್ಗೆ ಅವರು ಇಟ್ಟಿದ್ದ ಹೆಸರು ಪಿಜ್ಜಾ. ಒಂದ್ಸಲ ಇಟಲಿಯ ರಾಣಿ ಮಾರ್ಗರೆಟ್ ದೇಶವನ್ನ ಸುತ್ತಾಡುವಾಗ ತಮ್ಮ ಸಹಾಯಕರನ್ನ ಕರೆದು ಸಾಮಾನ್ಯ ಜನ ತಿನ್ನುವಂತ ಫುಡ್ ಅನ್ನ ನನಗೂ ತಂದ್ಕೊಡಿ ಅಂತ ಕೇಳ್ತಾರೆ. ಆಗ ಅವರ ಅಸಿಸ್ಟೆಂಟ್ಸ್ ಪಿಜ್ಜಾನ ತಂದ್ಕೊಟ್ಟು, ಮೇಡಮ್, ಇಲ್ಲಿ ಸಾಮಾನ್ಯ ಜನ ಬಹಳ ಇಷ್ಟಪಟ್ಟು ತಿನ್ನುವಂತ ಫುಡ್ ಈ ಪಿಜ್ಜಾ ಅಂತ ಹೇಳ್ತಾರೆ. ರಾಣಿ ಮೊದಲ ಸಲ ಪಿಜ್ಜಾನ ಟೇಸ್ಟ್ ಮಾಡ್ತಾರೆ. ಅವರಿಗೆ ಅದರ ಟೇಸ್ಟ್ ತುಂಬಾ ಹಿಡಿಸುತ್ತೆ. ಯಾವಾಗ ರಾಣಿಗೆ ಪಿಜ್ಜಾ ಇಷ್ಟ ಆಯ್ತೋ, ಇಷ್ಟು ದಿನ ಲೋ ಕ್ಲಾಸ್ ಫುಡ್ ಅನ್ಸ್ಕೊಂಡಿದ್ದಂತಹ ಪಿಜ್ಜಾ ಒಂದೇ ಸಲಕ್ಕೆ ಪ್ರೀಮಿಯರ್ ಕ್ಲಾಸ್ ಫುಡ್ ಆಗಿ ಬದಲಾಗಿ ಹೋಗುತ್ತೆ. ಇವತ್ತು ಕೂಡ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಪ್ರಾಡಕ್ಟ್ಗಳನ್ನ ಮಾರ್ಕೆಟಿಂಗ್ ಮಾಡಿಸೋಕೆ ಸೆಲೆಬ್ರಿಟಿಗಳನ್ನ ಯಾಕೆ ಬಳಸಿಕೊಳ್ತಾರೆ ಅನ್ನೋದಕ್ಕೆ ಈ ಇನ್ಸಿಡೆಂಟ್ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇಂತಹ ವ್ಯಾಲ್ಯೂಬಲ್ ಕಂಟೆಂಟ್ಗಾಗಿ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.